ಹಲೋ ನನ್ನ ಬಳಗದ ಬಂಧುಗಳು, ಎಲ್ರಿಗೂ ನಮಸ್ಕಾರ. ಇವತ್ತು ಸೌತೆಕಾಯಿ ಸಾಸ್ಮೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಇವತ್ತು ಸೌತೆಕಾಯಿ ಸಾಸಿವೆ ಮಾಡೋಕ್ಕೆ ನಾನೊಂದು ಸೌತೆಕಾಯಿ ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣಗೆ ಹಚ್ಕೋಬೇಕಾಗಿದೆ. ಸಿಪ್ಪೆ ಸಮೇತನೇ ಹಚ್ಕೊಳ್ಳಿ, ಬೇಡಾದರೆ ತುರ್ಕೋಬೋದು. ಇಲ್ಲಿ ಕಹಿ ನೋಡಲಿಕ್ಕೆ ನಾನು ಎರಡೂ ಕಡೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬುಗಳನ್ನು. ಯಾವಾಗಲೂ ಸೌತೆಕಾಯಿ ಪದಾರ್ಥ ಮಾಡುವಾಗ ಕಹಿ ಇದೆಯೆಲ್ಲ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ನೋಡಿ, ಸೌತೆಕಾಯಿನ ಈ ಥರ ಹಚ್ಕೊಂಡಿದ್ದೀನಿ. ಇದಕ್ಕೆ ಕೊಚ್ಚೋದು ಅಂತಾರೆ. ಅಂದರೆ ಫಸ್ಟು ಈ ಥರ ಪಕ್ಕದಲ್ಲಿ ಈ ಥರ ಮಾಡಿಕೊಂಡು ಆನಂತರ ಅಡ್ಡಡ್ಡವಾಗಿ ಹೀಗೆ ಮಾಡ್ಕೋಬೇಕು. ಆನಂತರ ಎಲ್ಲನೂ ತೆಕ್ಕೋಬೇಕು. ಇದಕ್ಕೆ ನಿಮಗೆ ಈಳ್ಗೆ ಮಣೆ ಇದ್ದರೆ ಬೇಗ ಆಗುತ್ತೆ. ಕೈಯಿಂದ ಟಕ ಅಂಥೇಳಿ ಕೊಚ್ಕೋತಾ ಹೋಗ್ಬೋದು. ಸೌತೆಕಾಯಿ ಎಲ್ಲ ನಾನು ಕೊಚ್ಕೊಂಡಾಗಿದೆ. ಅರ್ಧ ಬಟ್ಲಷ್ಟು ತೆಂಗಿನ ತುರಿ, 2 ಹಸಿಮೆಣಸು, 1 ಚಮಚ ಸಾಸಿವೆ ಹಾಕ್ಕೊಳ್ಳೋಣ. 1 ಚಮಚ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟನ್ನು ಸೇರಿಸಿ ಸ್ವಲ್ಪ ಒಂದು ಅರ್ಧ ಲೋಟ ನೀರಲ್ಲಿ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳೋಣ. ನೀರು ಬೇಡ ಅಂದರೆ ನೀವು ಮಜ್ಜಿಗೆ ಹಾಕಿನೂ ರುಬ್ಕೋಬೋದು. ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಹರ್ಕೊಂಡಾಗಿದ್ದೆ ನಾನು. ಈಗ ನಾವು ಕತ್ತರಿಸ್ಕೊಂಡಿರೋ ಸೌತೆಕಾಯಿಗೆ ಇದನ್ನ ಹಾಕ್ಕೊಂಡ್ಬಿಡೋಣ. ಈಗ ಇದಕ್ಕೆ 2ರಿಂದ 3 ಸೌಂಟ್ ಅಷ್ಟು ಮೊಸರು ಹಾಕ್ಕೊಳ್ಳೋಣ. ನಾನು 3 ಸೌಂಟ್ ಮೊಸರು ಹಾಕ್ಕೊತಾ ಇದ್ದೀನಿ. ಉಪ್ಪು 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲ ಕಲಿಸ್ಕೊಂಡ್ಬಿಡೋಣ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಒಣಮೆಣಸು 1-2 ತುಂಡು, ಕರಿಬೇವು 1 4 ಎಲೆ. ಸಾಸ್ಮೆಗೆ ಒಗ್ಗರಣೆ ಹಾಕೋ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಬಿಡಿ ಸಾಸ್ಮೆಗೆ. ಸಾಸ್ಮೆ ರೆಡಿಯಾಗಿದೆ. ಬೇಸಿಗೆ ಕಾಲದಲ್ಲಿ ಭಾಳ ಒಳ್ಳೆ ವ್ಯಂಜನ ಇದು. ಊಟಕ್ಕೆ, ಚಪಾತಿ, ಪೂರಿಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಸೌತೆಕಾಯಿ ಸಾಸ್ಮೆ ಮಾಡೋ ವಿಧಾನ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.